ದೇಶದ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ, ರಾಜ್ಯದ ಅಜಾತ ಶತ್ರು ಅದು ಎಸ್.ಎಂ. ಕೃಷ್ಣ ಅವರು. ಅವರ ಅಂತಿಮ ದರ್ಶನವನ್ನ ಪಡೆಯೋಕೆ ಈಗ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ. ಮೊಮ್ಮಗ ಅಮರ್ಥ್ಯ ಸಿದ್ಧಾರ್ಥರಿಂದ ಈಗ ವಿಧಿವಿಧಾನ ಅಲ್ಲಿ ನೆರವೇರ್ತಾ ಇದೆ. ಮದ್ದೂರಿನ ಸೋಮನಹಳ್ಳಿಯಲ್ಲಿ ಜನಸಾಗರವೇ ಸೇರಿದೆ. ಯಾಕೆ ಸೇರಬಾರ್ದು? 1962ರಲ್ಲಿನೇ ಆ ಜನ ಅವರನ್ನ ಅಪ್ಪಿಕೊಂಡಿರುವಂಥದ್ದು. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಬಿಟ್ಟುಕೊಟ್ಟಿಲ್ಲ. ನಮ್ಮೂರಿನ ಹುಡುಗ ಅಂತ ಆರಂಭ ಮಾಡಿದಂಥವರು ನಮ್ಮೂರಿನ ಹೆಮ್ಮೆಯ ಮುಖ್ಯಮಂತ್ರಿ ಅನ್ನೋ ರೀತಿಯಲ್ಲಿ ಆ ಜನ ಅವರನ್ನ ಮೆಚ್ಚಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಬರ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ರೆ, ಇನ್ನೊಂದು ಕಡೆಗೆ ಅಮರ್ಥ್ಯ ಸಿದ್ಧಾರ್ಥ ಈಗ ಅಂತ್ಯಕ್ರಿಯೆಗೂ ಏನೆಲ್ಲ ವಿಧಿವಿಧಾನಗಳನ್ನು ಪಾಲಿಸಬೇಕು ಎಲ್ಲ ಇದೆ. ಇನ್ನೊಂದು ಕಡೆಗೆ ನಿಖಿಲ್ ಕುಮಾರಸ್ವಾಮಿ ಕೂಡ ಬಂದಿದ್ದಾರೆ. ಮಗದೊಂದು ಕಡೆಗೆ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಇಡಲಾಗಿದೆ. ಅದರ ಅಂತಿಮ ದರ್ಶನವನ್ನು ಕೂಡ ಅಲ್ಲಿ ಸಾರ್ವಜನಿಕರು ಪಡ್ಕೊಳ್ತಾ ಇದ್ದಾರೆ. ಈಗ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸ್ತಾ ಇದ್ದಾರೆ. ಸರ್ಕಾರಿ ಗೌರವಗಳೊಂದಿಗೆ ಅವರನ್ನು ಬೀಳ್ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ಮುಖ್ಯಮಂತ್ರಿಗಳೇ ಆಗಮಿಸಬೇಕಾಗುತ್ತೆ. ಅದಕ್ಕೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಅಥವಾ ಸರ್ಕಾರದ ಪರವಾಗಿ ಇನ್ಯಾರಾದರೂ ಬರ್ಬೋದು. ಆದರೆ ಇಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಬಂದು ಅವರಿಗೆ ಪುಷ್ಪ ನಮನವನ್ನು ಸಲ್ಲಿಸ್ತಾರೆ. ಅದಾದ ನಂತರವೇ ಸರ್ಕಾರಿ ಗೌರವವನ್ನು ನೀಡಲಾಗುತ್ತೆ. ಸೊ ಆ ಗೌರವವನ್ನು ನೀಡಿದ ನಂತರ ಇನ್ನುಳಿದಂತಹ ಕಾರ್ಯಗಳನ್ನು ಕುಟುಂಬಸ್ಥರು ಮಾಡಿಕೊಳ್ತಾರೆ. ಸೊ ಸರ್ಕಾರಿ ಗೌರವವನ್ನು ನೀಡುವಂತಹ ಸಂದರ್ಭ ಈಗ ಬರ್ತಾ ಇದೆ. ಅಲ್ಲೆಲ್ಲ ವಿಧಿವಿಧಾನಗಳು ಮುಗಿಬೇಕಲ್ವ, ಅದಕ್ಕೆ ತಕ್ಕಂತೆ ಅವೆಲ್ಲ ವಿಧಿವಿಧಾನಗಳನ್ನು ಮುಕ್ತಾಯವಾದ ನಂತರ ಹೇಳ್ತಾರೆ ಏನು ಎತ್ತ ಅಂತ ಹೇಳಿ. ಸೊ ಇನ್ನೊಂದು ಕಡೆಗೆ ಅಮರ್ಥ್ಯ ಸಿದ್ಧಾರ್ಥ ಬರ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀರಾ. ಅವೇನೆಲ್ಲ ವಿಧಿವಿಧಾನಗಳಿದೆ ಅವುಗಳನ್ನೆಲ್ಲ ನೆರವೇರಿಸ್ತಾ ಇದ್ದಾರೆ. ಸೊ ಅಂತಿಮ ವಿಧಿವಿಧಾನಗಳು ಏನಿದ್ದಾವೆ ಅವುಗಳನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲೇನಾಗ್ತಾ ಇದೆ ಅದರ ಧ್ವನಿ ಏನಾದರೂ ಇದ್ದರೆ ಕೇಳಿಸುವಂಥ ಪ್ರಯತ್ನವನ್ನು ನಿಮಗೆ ಮಾಡ್ತೀವಿ. ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿಸ್ತಾ ಇದೆ. ಹಲೋ ಎಲ್ಲ ಕೂತ್ಕೊಂಡ್ಬಿಡ್ಲಿನಿ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಗುರವೇ ನಮಃ. ಅತಿಕ್ರೂರ ಮಹಾಕಾಯ ಕಲ್ಪಾಂತ ದಹನೋಪಮ ಭೈರವಾಯ ನಮಸ್ತುಭ್ಯಂ ಧನುಜ್ಞಾಂ ಧಾತುಮರ್ಹತೆ. ಹರ ಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ. ಇಷ್ಟದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ. ಆಚಮ್ಯ ನೀರು ಕೊಡು. ಮೂರು ಮುಂದಕ್ಕೆ ಬಾ, ಇದಾದ್ಮೇಲೆ ಪುಣ್ಯ ಆದ್ಮೇಲೆ ಮುಂದಕ್ಕೆ ಬನ್ನಿ. ಓಂ. ಅತ್ಯಂತ ಆಡಳಿತದಲ್ಲಿ ಅನುಭವವನ್ನು ಹೊಂದಿದ್ದವರು ಸನ್ಮಾನ್ಯ ಎಸ್.ಎಂ. ಕೃಷ್ಣಜಿ ಅವರು. ಇವತ್ತು ನಮ್ಮನ್ನು ಬಿಟ್ಟು ಅವರು ಅಗಲಿ ಹೋಗಿರ್ತಕ್ಕಂಥದ್ದು ಇವತ್ತು ಇಡೀ 7.5 ಕೋಟಿ ಕನ್ನಡಿಗರ ಒಂದು ಮನಸ್ಸಿನ ಮೇಲೆ ಅತ್ಯಂತ ಆಘಾತ ಉಂಟು ಮಾಡಿದೆ. 7.5 ಕೋಟಿ ಕನ್ನಡಿಗರಿಗೆ ಮತ್ತು ಅವರ ಕುಟುಂಬಕ್ಕೆ ನೋವನ್ನು ಭರಿಸ್ತಕ್ಕಂಥ ಒಂದು ಶಕ್ತಿ ಆ ಭಗವಂತ ನೀಡಲಿ ಅಂತಕ್ಕಂಥದ್ದು ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೇವೆ. ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವರ ಕಾರ್ಯವೈಖರಿ, ಅವರು ಕೊಟ್ಟಂಥ ಕಾರ್ಯಕ್ರಮಗಳು ಶಾಶ್ವತವಾಗಿ ಇವತ್ತಿಗೂ ಕೂಡ ಕನ್ನಡಿಗರ ಮನಸ್ಸಿನಲ್ಲಿ ಉಳಿದಿದೆ. ಅದರಲ್ಲೂ ವಿಶೇಷವಾಗಿ IT-BT ಸೆಕ್ಟ್ರಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕೆಲವೊಂದಷ್ಟು ಕ್ರಾಂತಿಕರವಾದಂಥ ತೀರ್ಮಾನಗಳು ಸಾಕಷ್ಟು ಕಂಪ್ನಿಗಳಿಗೆ ಬೆಂಗಳೂರದತ್ತ ಕರೆತಂದು ಒಂದು ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬೆಂಗಳೂರು ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಅಂತಕ್ಕಂಥದ್ದಾದರೆ ಅದಕ್ಕೆ ಮೂಲ ಪುರುಷ ಸನ್ಮಾನ್ಯ ಎಸ್.ಎಂ. ಕೃಷ್ಣ ಸಾಹೇಬರು. ಅಷ್ಟೇ ಅಲ್ಲ, ಇವತ್ತು ಹೊರಭಾಗದಲ್ಲಿ ಇವತ್ತು ಹಲವಾರು ರಸ್ತೆಗಳನ್ನ ನಾವೇನು ಕಾಣ್ತಾ ಇದ್ದೇವೆ. ಅನೇಕ ಅಭಿವೃದ್ಧಿ ಅವರ ಒಂದು ಕಾಲ್ಗಡದಲ್ಲಿ ಆಗಿರ್ತಕ್ಕಂಥದ್ದು. ನಮ್ಮಂಥ ಯುವ ಸಮುದಾಯಕ್ಕೆ, ನನ್ನಂಥ ಎಷ್ಟೋ ಜನ ಯುವಕರಿಗೆ
ಅವರ ಒಂದು ವ್ಯಕ್ತಿತ್ವ ರಾಜಕಾರಣದ ವಿಷಯವನ್ನು ಬದಿಗಿಟ್ಟು ಮಾತನಾಡ್ತಕ್ಕಂಥದ್ದಾದರೆ ಅವರಲ್ಲಿ ಇದ್ದಂಥ ಒಂದು ಸೌಹಾರ್ದತೆಯ ಒಂದು ಮನಸ್ಥಿತಿ ನನಗೆ ಈಗಲೂ ಚೆನ್ನಾಗಿ ಜ್ಞಾಪಕ ಇದೆ. 2019 ಲೋಕಸಭಾ ಚುನಾವಣೆಯ ಮಂಡ್ಯದ ಫಲಿತಾಂಶದ ಬಳಿಕ ನಾನೊಂದು ಟ್ವೀಟನ್ನು ಮಾಡಿದ್ದೆ, ಒಂದು ಮೆಸೇಜನ್ನು ಹಾಕಿದ್ದೆ. ಆ ಸಂದೇಶವನ್ನು ನೋಡಿ ರೀಟ್ವೀಟನ್ನು ಮಾಡಿದರು. ಆ ಒಂದು ಟ್ವೀಟ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿ ನನ್ನ ಬೆನ್ನನ್ನು ತಟ್ಟಿ ಯುವ ಸಮುದಾಯ ಚುನಾವಣೆಗಳ ಗೆಲುವು ಸೋಲು ಏನೇ ಇದ್ದರೂ ಕೂಡ ಸಮಚಿತ್ತವಾಗಿ ಸಮಾನ ಮನಸ್ಸಿಂದ ತೊಗೊಂಡು ಹೋಗಬೇಕು ಅಂತಕ್ಕಂಥದ್ದನ್ನು ಅವರ ಕಡೆಯಿಂದ ಬಂದಂಥ ಒಂದು ಮಾರ್ಗದರ್ಶನ, ಒಂದು ಸಂದೇಶ ಬಹುಶಃ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಮಂಡ್ಯದಿಂದ ಸ್ಪರ್ಧೆ ಮಾಡಿದಾಗ ಸದಾಶಿವನಗರದ ಅವರ ನಿವಾಸಕ್ಕೆ ಹಲವಾರು ಭಾರತೀಯ ಜನತಾ ಪಾರ್ಟಿ ಮತ್ತು JDSನ ನಾಯಕರು ಭೇಟಿ ಕೊಟ್ಟಾಗ ಅವ್ರನ್ನ 6 ತಿಂಗಳಿಂದ ನಾನು ಕಾಣ್ತಕ್ಕಂಥ ಒಂದು ಭಾಗ್ಯ ನನಗೆ ಸಿಕ್ತು. ಆಗಲೂ ಕೂಡ ಅವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇನೆ. ನನಗಷ್ಟೇ ಅಲ್ಲ, ಸನ್ಮಾನ್ಯ ಕುಮಾರಣ್ಣವರು ಮೊದಲನೇ ಬಾರಿ ಸಂಸದರಾಗಿ ಆಯ್ಕೆ ಆಗ್ತಕ್ಕಂಥ ಒಂದು ಚುನಾವಣೆ ಏನಿತ್ತು, ಆ ಸಂದರ್ಭದಲ್ಲೂ ಕೂಡ ಸನ್ಮಾನ್ಯ ಕುಮಾರಣ್ಣವ್ರಿಗೂ ಕೂಡ ಆಶೀರ್ವಾದ ಮಾಡಿರ್ತಕ್ಕಂಥದ್ದು SM ಕೃಷ್ಣ ಸಾಹೇಬರು. ಹಾಗಾಗಿ ಇಡೀ ಭಾರತ ದೇಶ ಹಾಗೂ ನಮ್ಮ ರಾಜ್ಯ ಮರೆಯೋಕ್ಕಾಗದೇ ಇರತಕ್ಕಂಥ ಒಂದು ಮಾಣಿಕ್ಯ ಅಂತಕ್ಕಂಥದ್ದು ಪ್ರತಿಯೊಬ್ಬ ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾಗಿ ಒಂದು ಸ್ಥಾನವನ್ನು ಗಳಿಸಿ ಹೋಗಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಥ್ಯಾಂಕ್ ಯು. ನಿಖಿಲ್ ಕುಮಾರಸ್ವಾಮಿ ಅವರು ಅವ್ರು ಜಾಸ್ತಿ ಒಡನಾಟ ಇರೋದಿಲ್ಲ, ಆದರೆ ಈಗಷ್ಟೇ ಅವ್ರು ರಾಜಕೀಯದಲ್ಲಿ ಪಾದಾರ್ಪಣೆಯನ್ನು ಮಾಡಿದ್ದಾರೆ. ಬಟ್ ಅವರೆಲ್ಲ ನೋಡಿ ಕಲಿತು ಬೆಳೆದಿರ್ತಾರೆ, ಇಂಥವರು ಈ ರೀತಿಯಾಗಿ ಕೆಲಸವನ್ನು ಮಾಡಿದರು ಅಂತೇಳಿ. ಸೊ ಹಾಗಾಗಿ ಅದು ಯುವನ ರಾಜಕಾರಣಿಗಳಿಗೆ ಒಂದು ರೀತಿಯಾಗಿ ಮಾದರಿಯಾಗಿ ಸ್ಫೂರ್ತಿದಾಯಕವಾಗಿ ನಿಲ್ಲುವಂತಹ ರಾಜಕಾರಣಿ ಕೃಷ್ಣ ಅವರು. ಆ ನಿಟ್ಟಿನಲ್ಲಿ ಈಗ ಹಲವರು ಅಳವಡಿಸ್ಕೊಂಡ್ರೆ ಸೂಕ್ತ ಅಂತ ಕಾಣಿಸುತ್ತೆ, ಬಟ್ ಅಳವಡಿಸ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ಶಬ್ದಗಳ ಬಳಕೆ, ಪದಗಳ ಬಳಕೆ ಒಂದು ರೀತಿಯಾಗಿರುತ್ತೆ. ಇನ್ನೊಂದು ಕಡೆಗೆ ಈಗ ಯಡಿಯೂರಪ್ಪನವರು ಮತ್ತು ಸಿದ್ದರಾಮಯ್ಯನವರು ಒಂದೇ ಕಡೆ ಕೂತಿರೋದನ್ನು ನೋಡ್ತಾ ಇದ್ದೇವೆ. ಇನ್ನು ಖಾದರ್ ಅವರು ಮಾತನಾಡ್ತಾ ಇದ್ದಾರೆ. ಸ್ಪೀಕರ್ ಅವರು ಸಕಾರಾತ್ಮಕ ನಿಲುವಲ್ಲದೆ ನಕಾರಾತ್ಮಕ ನಿಲುವು ಎಲ್ಲೂ ಕೂಡ ತಗೊಳ್ಳಿಲ್ಲ, ಯಾರನ್ನು ಕೂಡ ಎಲ್ಲೂ ಕೂಡ ದ್ವೇಷಿಸಲಿಲ್ಲ, ಎಲ್ಲರೂ ಕೂಡ ಪ್ರೀತಿಯಿಂದ ಅಲ್ಲಿ ನೋಡಿಕೊಂಡು ಎಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಎಲ್ಲ ವಿಚಾರಗಳನ್ನು ಮುಗುಳ್ನಗೆ ಮುಖಾಂತರ ಸಮರ್ಥವಾಗಿ ನಿಭಾಯಿಸುವಂಥ ವ್ಯಕ್ತಿತ್ವ ಬಹುಶಃ ನಾವೆಲ್ಲರೂ ಕೂಡ ಕಲಿಬೇಕಾದಂಥ ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಬಯಸಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಬಹುಶಃ ಅವರ ಅಭಿಮಾನಿಗಳ ನಮ್ಗೆ ನೋವನ್ನು ತಾವು ಶಕ್ತಿ ಬಂದ್ಕೊಡಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಾನು ಅತ್ಯಂತ ಸಣ್ಣದಿಂದಲೇ ನಾನು ವಿದ್ಯಾರ್ಥಿ ನಾಯಕನಾಗಿದ್ದ, ನನ್ನ ತಂದೆ ಶಾಸಕರಾಗಿದ್ದರು, ನನ್ನ ತಂದೆಗೆ ಅತ್ಯಂತ ಆತ್ಮೀಯರು ಕೂಡ ಆಗಿದ್ದರು. ಬಹುಶಃ ನಾನು ಕೂಡ ವಿದ್ಯಾರ್ಥಿ ನಾಯಕನಾಗಿದ್ದಾಗ ನಾನು ಬಲ ಪರಿಚಿತನಾಗಿದ್ದೆ, ನನ್ನನ್ನು ಬಲ ಆತ್ಮೀಯತೆ ಕಂಡಿದ್ದರು. ಅದಲ್ಲದೆ ಪ್ರತಿಯೊಂದು ಹಬ್ಬದ ದಿವಸದಲ್ಲಿ ಅವ್ರು ಮುಖ್ಯಮಂತ್ರಿ ಆಗಿದ್ದ ನಂತರರು, ಮಾಜಿ ಮುಖ್ಯಮಂತ್ರಿ ಆದ ನಂತರರು, ಮಾಜಿ ಕೇಂದ್ರ ಸಚಿವರ ನಂತರರು ಗವರ್ನರ್ ಆಗಿ ಮನೆಯಲ್ಲಿದ್ದಾಗಲೂ ಕೂಡ ಹಬ್ಬಕ್ಕೆ ಬೆಳಿಗ್ಗೆ ಒಂದು ಫೋನ್ ಮಾಡಿ ಅವ್ರು ವಿಶ್ ಮಾಡ್ತಾಯಿದ್ರು. ಆ ಒಂದು ಸಿಸ್ಟಮ್ ಅವ್ರದ್ದು ಇತ್ತು. ಅಲ್ಲ, ನನಗೆ ಎಲ್ಲ ರೀತಿಯ ಸಹಕಾರ ಮಾಡಿ ಕೊಟ್ಟವರು. ನಾನು ವಿದ್ಯಾರ್ಥಿ ನಾಯಕನಾಗಿದ್ದಲ್ಲೇ ಯಾವುದೆಲ್ಲ ನಾನು ಏನಾದರೂ ವಿದ್ಯಾರ್ಥಿಗೆ ಸಂಬಂಧಪಟ್ಟ ಹೋದರೆ ತಕ್ಷಣ ಕಳಿಸೋ ಕೆಲಸವನ್ನು ಮಾಡಿ ಕೊಡ್ತಾಯಿದ್ರು. ಭಾಳ ಪ್ರೀತಿಯಿಂದ ನಮ್ಮ ಮನೇಲಿ ನೋಡ್ಕೊಳ್ತಾ ಇದ್ರು. ಅವರವರ ನೋಡಿದ ರೀತಿಯಲ್ಲಿ ಅವರ ಜೊತೆಗಿರುವಂಥ ಒಡನಾಟವನ್ನು, ಅದ್ರ ಜೊತೆಗೆ ಅವರು ಕಂಡಂತೆ SM ಕೃಷ್ಣ ಅವರು ಅನ್ನುವಂಥದ್ದನ್ನು ಅವರು ವ್ಯಕ್ತಪಡಿಸ್ತಾ ಇರ್ತಾರೆ. ಇನ್ನು ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಎಲ್ಲ ನಾಯಕರು ಕೂಡ ಆಲ್ಮೋಸ್ಟ್ ಅಲ್ಲಿ ಬಂದು ತಲುಪಿದ್ದಾರೆ. ಈ ಕಡೆಗೆ ಅಂತ್ಯ ಸಂಸ್ಕಾರವನ್ನು ವಿಧಿವಿಧಾನಗಳ ರೀತಿಯಲ್ಲಿ ನೆರವೇರಿಸ್ತಾ ಇದ್ದಾರೆ. ಅದು ಅವರ ಸಂಪ್ರದಾಯದ ಪ್ರಕಾರ, ಒಕ್ಕಲಿಗ ಸಂಪ್ರದಾಯದ ರೀತಿಯಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸ್ತಾ ಇರೋದು. ಸೋಮನಹಳ್ಳಿಯ ಕಾಫಿ ಡೇ ಆವರಣದಲ್ಲಿ ನಡೀತಾ ಇರುವಂತಹ ಅಂತ್ಯಕ್ರಿಯೆ ಇದು. ಮದ್ದೂರಿನ ಬಳಿ ಬರುತ್ತೆ ಸೋಮನಹಳ್ಳಿ. ಹಾಗಾಗಿ ಅಲ್ಲಿಗೆ ತುಂಬ ಜನ ಈಗ ಹೋಗಿದ್ದಾರೆ. ಸಾರ್ವಜನಿಕರು ಕೂಡ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಪಕ್ಷಾತೀತವಾಗಿ ಸಾವಿನ ವಿಚಾರದಲ್ಲಿ ಯಾರು ಕೂಡ ಇಂಥದನ್ನು ಮಾಡೋದಿಲ್ಲ. ಆದರೆ ನೀವು ಗಮನಿಸ್ಕೊಳ್ಳಿ ಹೇಗಿರುತ್ತೆ. ಒಬ್ಬ ಅಜಾತ ಶತ್ರು ಅಂತಂದಾಗ ಅವ್ರ ಬಗ್ಗೆ ಟೀಕೆಯನ್ನು ಯಾರೂ ಕೂಡ ಮಾಡೋದಿಲ್ಲ. ಇನ್ನೇನಿರುತ್ತೆ, ಒಂದು ಹಿರಿಯರು ಹೇಳ್ತಾರೆ ಒಂದು ಮಾತನ್ನು, ನೀವಿದ್ದಾಗ ಏನು ಸಂಪಾದನೆ ಮಾಡಿದಿರಿ ಅಂದರೆ ನೀವು ಹೋದಾಗ ಗೊತ್ತಾಗುತ್ತೆ ಅದರ ಸಂಪಾದನೆ ಅಂತ ಹೇಳಿ.
ಯಾಕೆ ಅಂತಂದರೆ ಓಕೆ, ಇನ್ನು ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ. ಅತ್ಯಂತ ಭಾವನಾತ್ಮಕವಾಗಿರುವಂಥ ದುಃಖ ತಪ್ತವಾಗಿರುವಂಥ ಒಂದು ಕ್ಷಣ. ಒಬ್ಬ ಧೀಮಂತ ನಾಯಕನನ್ನು ಎದೆ ಭಾರದಿಂದ ನಾವು ವಿದಾಯವನ್ನು ಮಾಡ್ತಾಯಿದ್ದೀವಿ. ಅವರು ಮಾಡಿರುವಂಥ ಸುಮಾರು 6 ದಶಕ ಕಾಲ ಸಕ್ರಿಯ ರಾಜಕಾರಣದಲ್ಲಿ ಅವರು ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ ಅಷ್ಟೇ ಅಲ್ಲ, ಅವರ ಬೆಳವಣಿಗೆ ಜೊತೆಗೆ ಜನ ಸಮಷ್ಟಿಯ ಬೆಳವಣಿಗೆಯನ್ನು ಗಮನದಲ್ಲಿಟ್ಟು ಕೆಲಸ ಮಾಡಿದ್ದಾರೆ. ಅವರು ಅತ್ಯಂತ ಒಬ್ಬ ಮಾನವೀಯ ಗುಣಗಳಿರುವಂಥ ಎಸ್.ಎಂ. ಕೃಷ್ಣ ಅವರು ವಯಸ್ಸಿಗೆ ಮೀರಿ ಸ್ನೇಹವನ್ನು ಬೆಳೆಸ್ತವರು. ನಮ್ಮ ಜೊತೆಗೆ ಅತ್ಯಂತ ಆತ್ಮೀಯವಾದ ಸ್ನೇಹ, ಸಂಬಂಧ, ಮಾರ್ಗದರ್ಶನ. ಹಿ ವಾಸ್ ಅ ಫ್ರೆಂಡ್, ಗೈಡ್ ಆ್ಯಂಡ್ ಫಿಲಾಸಫರ್. ಅವರನ್ನು ಕರ್ನಾಟಕ ರಾಜ್ಯ ಮಾರ್ಗದರ್ಶನ ಇನ್ನಷ್ಟು ಬೇಕಾಗಿತ್ತು. ಕಳ್ಕೊಳ್ತಿರೋ ಒಂದು ಅತ್ಯಂತ ದುಃಖಕರ ಸಂಗತಿ. ಅವರು ಹಾಕಿಕೊಟ್ಟಿರುವಂಥ ಮಾರ್ಗದಲ್ಲಿ ನಡೆಯುವುದೇ ಅವರಿಗೆ ನಿಜವಾದ ಶ್ರದ್ಧಾಂಜಲಿ. ಕರುಣಾಸ್ತುಭ್ಯಾ ನಮಃ. ಕರ್ಮಣ ಪುಣ್ಯಾಂ ಭವಂತೋ ಭ್ರವಂತೋ, ಕರ್ಮಣೇ ವೃದ್ಧಿಂ ಭವಂತೋ ಭ್ರವಂತೋ, ಕರ್ಮಣೇ ಸತ್ಯಂ ಭವಂತೋ ಭ್ರವಂತೋ. ಅರುಣಮಾಸ್ತುಭ್ಯಾ ನಮಃ. ಗಂಗಾರ ಸರ್ವತೀರ್ಥದೇವತಾಭ್ಯೋ ನಮಃ. ಯಥಾಸ್ಥಾನಂ ಪ್ರತಿಷ್ಠಾಪಯಾಮಿ. ತಗೊಳ್ಳಿ, ಪ್ರೋಕ್ಷಣೆ ಮಾಡಿಸ್ಕೊಳ್ಳಿ. ಊಟ ಮಾಡಿದೆ. ಅರ್ಶನಾಗ ಮುತ್ತಟ್ಟೆ ತಗೊಳ್ಳಿ. ಒಬ್ಬರು ಅರ್ಶನಾಗ ಮುತ್ತಟ್ಟೆ ಬಿಡುಗು ತಗೊಳ್ಳಿ. ದೇವತೆಯ ಕೈಲಿಟ್ಕೊಳ್ಳಿ. ಓಂ ಅಪವಿತ್ರ ಪವಿತ್ರೋಮ ಸರ್ವಾವಸ್ಥಾನ್ ಗತೋಪಿ ಮಾ ಯತ್ಪರೇತ್ ಪುಂಡರಿ. ಮೋಕ್ಷ ಮಾಡ್ತಾ ಇರಲಿ, ಎಲ್ಲಿಂದ ಎಲ್ಲ ರಶ್ಯತೆ. ಅಪವಿತ್ರ ಪವಿತ್ರೋಮ ಸರ್ವಾವಸ್ಥಾನ್ ಗತೋಪಿ ಮಾ ಯತ್ಪರೇತ್ ಪುಂಡರೀಕಾಕ್ಷಂ ತವಾಕ್ಯಾಭ್ಯಂ. ಒಂದು ರೌಂಡ್ ಪ್ರದಕ್ಷಿಣೆ ಬರೋಣ ಬನ್ನಿ. ಜೊತೆ ಕುಂಭ ಅವ್ರ ಕೈಲಿ ಇಟ್ಕೊಳ್ಳೋ, ನೀವು ಪ್ರೋಕ್ಷಣೆ ಮಾಡಿ. ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾನ್ ಗತೋಪಿ ವಾ ಯಸ್ಪರೇತ್ ಪುಂಡರೀಕಾಕ್ಷಂ ತವಾಕ್ಯಾಭ್ಯಂತರಶ್ಚಿಜೇ. ಇಮಂ ಮೇ ಗಂಗೆ ಯಮನೆ ತರಸ್ಪರ ಶತದೃಷ್ಟೋಮಗಂ ಅಜದಾವರಷ್ಟಯ ಅಸಕ್ರಿಯಾಮರುಧೃದೈ ವಿತತ್ತಯಾರ್ಜಿಂಕೇಯೇ ಶೃಣುಕ್ಯಾ ಸುಶೋಮಯ. ಅಷ್ಟಾಮುತ್ತಟ್ಟೆ ಇದೆಯಪ್ಪ, ಬನ್ನಿ. ಇದಕ್ಕೆ ಪೂಜೆ ಮಾಡಬೇಕು. ಪೂಜೆ ಮಾಡಿ ಅಷ್ಟಾತ್ಮ ಹಾಕಿ ಚೂಚೂರು. ನಮಸ್ಕಾರ. ನಮಸ್ಕಾರ. ಹಾಕಿ ಬಿಡಿ ಹೂ ಕೊಡಪ್ಪ. ಎಲ್ಲ ಹಾಕಿ ಒಂಚೂರು ಪುಷ್ಪ ಹಾಕ್ಬಿಡಿ. ಇನ್ನೊಂದು ಅದಕ್ಕೂ ಹೂ ಹಾಕಿ, ಬಿಡಿ ಹೂ ಹಾಕಿ. ಅರ್ಶನ ಹಾಕಿ, ಬಿಡಿ ಹೂ ಕೊಟ್ರಪ್ಪ. ಬನ್ನಿ ಬನ್ನಿ. ಓಂ ಶಿವನಾ ಪ್ರತಿ ವಿಭವಾರುತ್ತರ ನಿವೇಚನಿ ಹೆಚ್ಚಾನತ್ತನ್ಮದ ಪ್ರಥಾ. ಪ್ರೋಕ್ಷ ಮಾಡಿ, ಇದಕ್ಕೆಲ್ಲ ಪ್ರೋಕ್ಷ ಮಾಡಬೇಕು. ವೃತ್ತಿಗೆ ಹನಮೇ ಪಾಪಂ ತನ್ಮೇ ನಿರ್ಣದ ವೃತ್ತಿಗೆ ತಯಾ ಹತೇನ ಪಾಪೇನ ಗಚ್ಛಾಮಿ ಪರಮಾಂ ಗತಿಂ. ಎಲ್ಲ ಕಡೆ ಪ್ರೋಕ್ಷ ಮಾಡೋದು ಶುದ್ಧಿ ಆಗಲಿ ಅಂತ. ಎಳ್ಳು ದರ್ಬೆ ಕೈ ಕೊಡಪ್ಪ, ಸ್ವಲ್ಪ ಎಳ್ಳು ದರ್ಬೆ ತಗೊಂಬ. ಈ ಕಡೆ ಬಾ, ಈ ಕಡೆ ನಿಂತ್ಕೋಬೇಕು. ದಕ್ಷಿಣಕ್ಕೆ ಎಳ್ಳು ದರ್ಬೆಗಳು ಕೊಡು. ಅವ್ರ ಕೈಲಿ ಮಧ್ಯದಲ್ಲಿ ದರ್ಬೆ ಕೊಡು. ಎಳ್ಳು ಕೈಲಿ ಇಟ್ಕೊಂಡು ಮಧ್ಯಕ್ಕೆ ಇಟ್ಬಿಟ್ಟಿದ್ದೇನೆ. ಕೊಡಪ್ಪ, ಮಧ್ಯಕ್ಕೆ ಇಟ್ಬಿಡಿ. ಸೌದೆ ಎಲ್ಲ ಜೋಡಿಸಿ ಅವ್ರು ರೆಡಿ ಮಾಡ್ತಾರೆ. ಪ್ರಾರ್ಥನೆ ಮಾಡಿಕೊಂಡು ನಾನಿಲ್ಲಿ ಔದ್ಧರಿಕ ಸಂಸ್ಕಾರವನ್ನು ಮಾಡ್ತಾ ಇದ್ದೀನಿ. ಈಗ ಭೂಮಿಯನ್ನು ಪ್ರಾರ್ಥನೆ ಮಾಡಿ ವಿಷ್ಣು ಶಕ್ತಿ ಸಮದ್ಭೂತೆ. ಈ ಕಡೆ ಬನ್ನಿ ನೀವು. ಶಂಖವರ್ಣೆ ಮಹೀತಳೆ ಅನೇಕ ರತ್ನ ಸಂಭೂತೆ ಭೂಮಿದೇವಿ ನಮೋಸ್ತುತೆ. ಅದಕ್ಕೆ ಜಾಗವನ್ನು ಭೂಮಿಯನ್ನು ಕೇಳಬೇಕು. ಯಮಧರ್ಮರಾಜನ ಕೇಳಬೇಕು. ಯಮಾಯ ಧರ್ಮರಾಜಾಯ ಮೃತ್ಯುವೇಚ ಅಂತಕಾಜ ವೈವಸ್ವತಾಯ. ನಿರ್ಮಲಾನಂದ ಶ್ರೀಗಳು ಕೂಡ ಆಗಮಿಸಿದ್ದಾರೆ. ಪಾರ್ಥಿವ ಶರೀರವನ್ನು ಈಗ ತೆಗೆದುಕೊಂಡು ಹೋಗುವಂತಹ ಸಂದರ್ಭ, ಅಂತ್ಯಕ್ರಿಯೆಗೆ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೇಕಾಗಿತ್ತು ಮಾಡ್ಕೊಂಡಾಯಿತು. ನಿಯಮಗಳ ಪ್ರಕಾರ ಏನೆಲ್ಲ ಮಾಡಬೇಕಾಗಿತ್ತು ಅವುಗಳನ್ನು ಕೂಡ ಈಗ ಅಮರ್ತ್ಯವರು ಮಾಡ್ತಾ ಇದ್ದಾರೆ. ಅಲ್ಲಿ ಪುರೋಹಿತರು ಏನು ಹೇಳ್ತಾ ಇದ್ದಾರೆ ಅವುಗಳನ್ನೆಲ್ಲ ಪಾಲನೆ ಮಾಡ್ತಾ ಇದ್ದಾರೆ. ಮಗದೊಂದು ಕಡೆ ಈಗ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬರುವಂತಹ ಸಂದರ್ಭ. ಇನ್ನುಳಿದಂಥ ಎಲ್ಲ ನಾಯಕರು ಕೂಡ ಕೂತ್ಕೊಂಡಿರೋದಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಅಲ್ಲಿ ಭಾನುಪ್ರಕಾಶ್ ಶರ್ಮಾ ಅವರೇ ಈಗ ಅಲ್ಲಿ ಎಲ್ಲ ಸಂಪ್ರದಾಯಗಳನ್ನು ನೆರವೇರಿಸ್ತಾ ಇದ್ದಾರೆ ಅಮರ್ತ್ಯ ಅವರ ಕೈಗಳಿಂದ. ಇನ್ನು ಸ್ವಾಮೀಜಿಗಳು ಕೂಡ ಬಂದಿದ್ದಾರೆ, ನಿರ್ಮಲಾನಂದ ಶ್ರೀಗಳು ಬಂದಿದ್ದಾರೆ, ಇನ್ನುಳಿದಂಥ ಮಠಾಧಿಪತಿಗಳು ಕೂಡ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಈಗ ನಮನವನ್ನು ಸಲ್ಲಿಸ್ತಾ ಇದ್ದಾರೆ, ಕೊನೆಯ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಕಾರಣ ಅಂತ್ಯಕ್ರಿಯೆಗೆ ಇನ್ನು ಕೆಲವು ಕ್ಷಣಗಳು ಮಾತ್ರ ಬಾಕಿ ಇದೆ. ಯಾಕೆ ಅಂತಂದರೆ ಅಲ್ಲಿ ಪದ್ಧತಿಗಳೇನಿದೆ ಒಕ್ಕಲಿಗ ಸಂಪ್ರದಾಯದ ಪ್ರಕಾರ ಅವುಗಳನ್ನೆಲ್ಲ ಪೂರ್ಣಗೊಳಿಸ್ತಾ ಇದ್ದಾರೆ. ಇದಾದ ನಂತರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬಂದ ನಂತರ ಮತ್ತೊಂದಿಷ್ಟು ವಿಧಾನಗಳಿರುತ್ತೆ, ಅವುಗಳನ್ನು ಕೂಡ ನೆರವೇರಿಸಬೇಕಾಗತ್ತೆ. ಈಗ ಸ್ಥಳ ಶುದ್ಧೀಕರಣ ಅಂತ ಹೇಳ್ತಾರೆ. ಆ ಸ್ಥಳ ಶುದ್ಧೀಕರಣವನ್ನು ಮಾಡಿದ ನಂತರ ಪಾರ್ಥಿವ ಶರೀರವನ್ನು ತಂದಿಡ್ತಾರೆ. ಪಾರ್ಥಿವ ಶರೀರವನ್ನು ತಂದಮೇಲೆ ಅದನ್ನು ಕೂಡ ಶುದ್ಧೀಕರಣವನ್ನು ಮಾಡ್ತಾರೆ.
ಅದು ಪದ್ಧತಿಯಲ್ಲಿ ಬರುತ್ತೆ. ನಿಮ್ಗೆ ಯಾವುದೇ ಸಂಪ್ರದಾಯದಲ್ಲಿ ಹೋದರೂ ಕೂಡ ಅದು ಸಾಮಾನ್ಯವಾಗಿ ಇರುತ್ತೆ. ಸ್ಥಳ ಯಾವ ಜಾಗದಲ್ಲಿ ಪಾರ್ಥಿವ ಶರೀರ ನೆಡಬೇಕೋ ಅದನ್ನು ಶುದ್ಧಿ ಮಾಡೋದು ಅಂತ ಹೇಳ್ತಾರೆ. ಶುದ್ಧಿ ಮಾಡಿ ಆದ ನಂತರ ಪಾರ್ಥಿವ ಶರೀರವನ್ನು ಇಡ್ತಾರೆ, ಅದರ ಶುದ್ಧಿ ಆಗುತ್ತೆ. ಜೊತೆಗೆ ಅಂತ್ಯಕ್ರಿಯೆಗೆ ಬಳಕೆ ಮಾಡಬೇಕಾಗಿರುವಂಥ ಏನು ಕಟ್ಟಿಗೆಗಳಿರುತ್ತೆ ಅವುಗಳನ್ನೆಲ್ಲ ಶುದ್ಧೀಕರಣಗೊಳಿಸ್ತಾರೆ. ನಿಮಗೆ ಅಲ್ಲಿರುವಂಥ ಸಂಪೂರ್ಣವಾಗಿ ಶುದ್ಧೀಕರಣ ಆಗಬೇಕು ಅನ್ನುವಂಥದ್ದು ಯಾವ ಸಂಪ್ರದಾಯದಲ್ಲಾದರೂ ಆಗುತ್ತೆ, ಶುದ್ಧೀಕರಣ ಅಂತ ನಡೆಯುತ್ತೆ. ಅದಾದ ನಂತರ ಅವರವರ ನಿಯಮಗಳ ಪ್ರಕಾರ ಸುಡೋದಾಗಿರ್ಬೋದು ಅಥವಾ ಮಣ್ಣಲ್ಲಿ ಹಾಕುವಂಥದ್ದು ಹೂಳೋದಾಗಿರ್ಬೋದು, ಇವೆಲ್ಲವೂ ಕೂಡ ನಡೆಯುತ್ತೆ. ಅದು ಬೇರೆ ಬೇರೆ. ಆದರೆ ಇಲ್ಲಿ ಈ ನಿಯಮಗಳೇನಿದೆ ಸರ್ವೇ ಸಾಮಾನ್ಯವಾಗೇ ಇರುತ್ತೆ, ಶುದ್ಧೀಕರಣ ಮಾಡುವಂಥದ್ದು. ಸೊ ಅದನ್ನು ಯಾರ ಕಡೆ ಮಾಡಿಸ್ತಾರೆ ಅಂತಂದರೆ ಮಗ ಇಲ್ಲ ಅಂದರೆ ಮೊಮ್ಮಕ್ಕಳ ಇವರಿದ್ದರೆ ಹೋಗ್ತಾರೆ ಅಷ್ಟೇ.